ಇವತ್ತು ಫೈನಲಿ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲಿ ಏನೂ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಬಟ್ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಎಲ್ಲ ಕ್ಲೀನ್ ಎಲ್ಲ ಮಾಡಿ, ಕಸ ಗುಡಿಸಿ, ಹೊರಿಸಿ, ದೇವ್ರ ಪಾತ್ರೆ ಸ್ವಲ್ಪ ಅಂದರೆ ಕೆಲವೊಂದು ದೇವ್ರ ಪಾತ್ರೆಗಳೆಲ್ಲ ತೊಳೆದು ಪೂಜೆ ಮಾಡಿ, ಇಷ್ಟೆಲ್ಲ ಆಲ್ಮೋಸ್ಟ್ ನಮ್ಮ ಮನೇಲಿರೋ ಅರ್ಧ ಸಾಮಾನು ತಗೊಬಂದ್ಬಿಟ್ಟೆ ಅಂತ ಅನಿಸ್ತಾ ಇದೆ ನನಗೆ. ಅದೆಲ್ಲ ಪ್ಯಾಕ್ ಮಾಡಿ ಕೆಳಗಡೆ ತಂದು ಲೋಡ್ ಮಾಡೋಷ್ಟು ನಂಗೆ ಸಾಕಾಗೋಗಿತ್ತು. ಸೊ ಫೈನಲಿ ಮನೆಗೆ ಬಂದೆ ಎಲ್ಲನೂ ತಗೊಂಡು. ಇವತ್ತು ಬಂದು ಗುರುವಾರ 7th August. ಸೊ ಇವತ್ತು ಪ್ರಿಪರೇಷನ್ ಬ್ಲಾಗ್ ಎಲ್ಲ ನಡೀತಾ ಇರುತ್ತೆ. ನಮ್ಮ ಮನೇಲಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತೀವಿ, ವರಮಹಾಲಕ್ಷ್ಮಿಗೆ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ, ಪ್ರತಿಯೊಂದು ಈ ವ್ಲಾಗಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ನನ್ನ ಗಂಡ ಆಲ್ರೆಡಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಯ್ ರೀ. ಹಾಯ್. ಆ್ಯಂಡ್ ಮಮ್ಮಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಹಾಯ್ ಮಮ್ಮಿ. ಹಾಯ್. ನಮ್ಮಮ್ಮ ದೇವ್ರ ಪಾತ್ರೆ. ಹಾಯ್ ಸಿಂಬಾ. ಹಾಯ್ ಹಾಯ್ ಹಾಯ್. ಫಸ್ಟ್ ಸಿಂಬಾಗೆ ಹಾಯ್ ಮಾಡಿ ಗೈಸ್. ಹಾಯ್ ಸಿಂಬಾ. ಹಾಯ್ ಮೇಡಮ್. ಸೊ ಇವಾಗ ನಾನು ಕೂಡ ಊಟ ಮಾಡಬೇಕು. ನಾನು ಅಲ್ಲಿ ಅಡುಗೆನೂ ಮಾಡಲಿಲ್ಲ, ಮಕ್ಳಿಗೆ ದೋಸೆ ಮಾಡಿ ತಿನ್ನಿಸಿದ್ದೆ. ಸೊ ಮಮ್ಮಿ ಊಟ ಹಾಕೊಂಬಂದಿದ್ದಾರೆ, ನಾನು ಕೂಡ ಊಟ ಮಾಡ್ತೀನಿ. ಅದಾದಮೇಲೆ ಗ್ರಂಥಿಗೆ ಅಂಗಡಿಗೆ ಹೋಗಬೇಕು. ಎಷ್ಟೊಂದು ಕೆಲಸ ಇದೆ. ಹೂವು ಏನೋ ನಾನು ಅಲ್ಲಿಂದ ತಂದುಬಿಟ್ಟೆ. ಮಮ್ಮಿ ಹೂವು ಫ್ರಿಜ್ಜಲ್ಲಿ ಇಟ್ಟ? ಅದ್ರ ಮೇಲೆ ಭಾರ ಎಲ್ಲ ಇಡಬೇಡಕ್ಕ ನಮಗೆ ಗೈಸ್. ಇಷ್ಟು ಹೂವಕ್ಕೆ 1150 ರೂಪಾಯಿ. ಎರಡು ಕಾಯಿ ಇದೆ ಕೆಳಗಡೆ ಮಮ್ಮಿ. ಹೂವಿನ ರೇಟ್ ಅಂತೂ ಕೇಳಬಾರ್ದು, ಹಂಗಾಗ್ಬಿಟ್ಟಿದೆ. ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಸಾಕು, ಹೂವಿನವ್ರಿಗೆ ಫುಲ್ ಡಿಮಾಂಡ್. ಸೊ ಹೀಸ್ ಗೈಸ್, ಬನ್ನಿ ಇವಾಗ ಊಟ ಮಾಡಿ ಅದಾದಮೇಲೆ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ, ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಹಾಗೂ ನಂದು ಇಬ್ಬರು ಬಂದಿದ್ವಿ. ಸೊ ಇಲ್ಲಿ ಕೋರಮಂಗಲ 8th ಬ್ಲಾಕಲ್ಲಿ ಫಸ್ಟ್ ನಾವು ಇರ್ತಾ ಇದ್ದಿದ್ದು. ಸೊ ಅಲ್ಲೇ ಬಂದುಬಿಟ್ಟು ಒಂಥರ ಚಿಕ್ಕ ಮಾರ್ಕೆಟ್ ಥರನೇ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಅದು ರೋಡ್ ಸ್ವಲ್ಪ ಚಿಕ್ಕದಿದ್ರು ಅಷ್ಟು ವೆಹಿಕಲ್ಸ್ ಕೂಡ ಓಡಾಡುತ್ತೆ, ಮತ್ತು ಅಷ್ಟು ಜನಗಳು ಕೂಡ ಇರ್ತಾರೆ. ಸ್ಪೆಷಲಿ ಹಬ್ಬ ಏನಾದರೂ ಇದ್ದಾಗಂತೂ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಅಲ್ಲಿಗೇ ಹೋಗೋದು ನಾವು ಸಾಮಾನ್ಯವಾಗೆಲ್ಲ ತೊಗೊಂಬರೋದಕ್ಕೆ. ಸೊ ಫಸ್ಟ್ ಗ್ರಂಥಿಗೆ ಅಂಗಡಿಗೆ ಬಂದ್ವಿ. ಗ್ರಂಥಿಗೆ ಅಂಗಡಿದಲ್ಲಿ ಒಂದಷ್ಟು ಐಟಮ್ಸ್ ಇತ್ತು, ಎಲ್ಲನೂ ಕೂಡ ತೊಗೊಂಡ್ವಿ. ಬಿಕಾಸ್ ಎಲ್ಲ ಹೊಸದಾಗಿಯೇ ಕಳಶದ ಐಟಮ್ಸು ಮತ್ತು ದೇವ್ರ ಪೂಜೆಗೆ ಅಂತೆಲ್ಲ ಬೇಕಿತ್ತಲ್ಲ. ಸೊ ಎಲ್ಲ ತೊಗೊಂಡು, ಮತ್ತು ಹಣ್ಣುಗಳನ್ನ ತೊಗೊಂಡು ಬಂದಿರಲಿಲ್ಲ. ಸೊ ಹಣ್ಣುಗಳು ತೊಗೊಂಡ್ವಿ. ಹಣ್ಣುಗಳಂತೂ ಅಂದರೆ ಮಾತಾಡ್ಸೋಕ್ಕಾಗ್ತಿರಲಿಲ್ಲ, ಅಷ್ಟು ರೇಟು. ಬಟ್ ಏನು ಮಾಡೋಂಗಿಲ್ಲ, ತೊಗೊಳ್ಳೇಬೇಕು, ವರ್ಷಕ್ಕೊಂದು ಹಬ್ಬ ಅಂದಮೇಲೆ. ಸೊ ಹಣ್ಣುಗಳೆಲ್ಲ ತೊಗೊಂಡ್ವಿ. ಏನು ಹಣ್ಣುಗಳೇನು ವೇಸ್ಟ್ ಆಗಲ್ಲಲ್ವ, ನಾವೇ ತಾನೇ ತಿನ್ನೋದು ಅದನ್ನು. ಆ್ಯಕ್ಚುಲಿ ನಾವು ಫಸ್ಟು ಇಲ್ಲಿರಬೇಕಾದ್ರೆ ನಾನು ಮತ್ತು ಮಮ್ಮಿ ಬರ್ತಿದ್ವಿ, ಎಲ್ಲರೂ ತೊಗೊಂಡು ಹೋಗ್ತಿದ್ವಿ ಒಟ್ಟಿಗೆ. ಬಟ್ ಇವಾಗ ಮಮ್ಮಿ ಜಾಸ್ತಿ ಬರೋದಿಲ್ಲ. ಇಲ್ಲ ನೀವೇ ಹೋಗ್ಬಿಟ್ಟು ತೊಗೊಂಬನ್ನಿ, ನಾನು ಮನೇಲಿ ಏನಾದರೂ ಮಾಡ್ತಾ ಇರ್ತೀನಿ ಅಥವಾ ಮಕ್ಕಳನ್ನ ನೋಡ್ಕೋತೀನಿ ಅಂತ ಮನೇಲೇ ಉಳ್ಕೊಂಡ್ಬಿಡ್ತಾರೆ. ಸೊ ನಾನು ಲಚ್ಚು ಯೂಶ್ವಲಿ ಬರ್ತಾಯಿದ್ವಿ. ಲಚ್ಚು ಈ ಸತಿ ದೊಮ್ಲೂರಲ್ಲಿ ಉಳ್ಕೊಂಡಿದ್ರಿಂದ ನಂದು ಬಂದ್ವಿ. ಆ್ಯಂಡ್ ನಾವು ಇಲ್ಲಿಗೆ ಬಂದಾಗ ನೋಡಿದ್ರೆ ಲಚ್ಚುನು ಕೂಡ ಲಡ್ಡುಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಲಡ್ಡುನ ಕರ್ಕೊಂಬಂದಿದ್ಲು. ಆ್ಯಂಡ್ ಈ ಫ್ಯಾನ್ಸಿ ಸ್ಟೋರ್ ಅಥವಾ ಬ್ಯಾಂಗಲ್ ಸ್ಟೋರ್ ಏನಂತ ಕರಿತಿರಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಂತೂ ಒಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ, ಆ ರೀತಿಯಾಗಿ ರಶ್ಶು. ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ವರಮಹಾಲಕ್ಷ್ಮಿ ಆಗಿದ್ದು ನೆಕ್ಸ್ಟ್ ಡೇ ಬಂದುಬಿಟ್ಟು ರಾಖಿ ಹಬ್ಬನೂ ಇದ್ದಿದ್ದರಿಂದ ಫುಲ್ಲು ರಶ್ ಇತ್ತು. ಆ್ಯಂಡ್ ನಾವು ಬರೋ ಅಷ್ಟರಲ್ಲಿ ನೋಡ್ಬೋದು ನೀವು. ಸೊ ಮಮ್ಮಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಮಿಂಚಿಸ್ಬಿಟ್ಟಿದ್ರು. ಥರ್ಸ್ಡೇ ಸಂಜೆಯಿಂದ ಹಿಡಿದು ನೆಕ್ಸ್ಟ್ ಫ್ರೈಡೇ ಮಧ್ಯಾಹ್ನದ ತನಕನೂ ಆಲ್ಮೋಸ್ಟ್ ಒಂಥರ ರೆಸ್ಟ್ಲೆಸ್ ಥರನೇ ಇರ್ತೀವಿ. ತುಂಬ ಕೆಲಸ ಇರುತ್ತೆ ಕಂಟಿನ್ಯೂಸ್ ಆಗಿ. ನಮ್ಮಮ್ಮ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದಾರೆ. ಹಾಯ್ ಮಮ್ಮಿ. ಹಾಯ್. ನಾವು ಹೋಗ್ಬಿಟ್ಟೆಲ್ಲ ತೊಗೊಬಂದ್ವಿ. ನೀವೇನೇನು ಮಾಡಿದ್ರಿ? ನಮ್ಮಪ್ಪ ಟೇಬಲ್ ತೊಗೊಬಂದು ಇಟ್ಟಿದ್ದಾರೆ. ಸೊ ಈ ಟೇಬಲ್ ಯೂಶ್ವಲಿ ಬಂದು ಅಂದರೆ ಕಂಪ್ಲೀಟ್ ಇಯರ್ ಪೂರ್ತಿ ನಮ್ಮ ಗೋಡೌನಲ್ಲಿ ಇರುತ್ತೆ. ವರ್ಷಕ್ಕೊಂದ್ಸತಿ ಮನೆಗೆ ಬರುತ್ತೆ ನಮ್ಮ ಲಕ್ಷ್ಮಿನ ಏನಂತಾರೆ ಕೂರಿಸ್ಕೊಳ್ಳೋದಕ್ಕೆ. ಸೊ ನಮ್ಮ ಲಕ್ಷ್ಮಿ ಇದ್ರ ಮೇಲೆ ಕೂರೋದು, ಈ ಟೇಬಲ್ ಮೇಲೆ. ಆ್ಯಂಡ್ ಇವಾಗ ಮಮ್ಮಿ ಬಂದು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದಾರೆ. ದಾಲ್ ಮತ್ತು ಆಲೂಗೆಡ್ಡೆ ಪಲ್ಯನಾ ಇವತ್ತು? ಸೂಪರ್ ಯಮ್ಮಿ ಆಲೂಗೆಡ್ಡೆ ಪಲ್ಯ ವಿತ್ ದಾಲ್. ಏನೆಲ್ಲ ತಯಾರಿ ಆಗಿದ್ಯಾವಾ? ಏನೂ ಆಗಿಲ್ವಾ? ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಿಲ್ಲ, ಅದೇ ಮೇನ್ ದೊಡ್ಡ ತಯಾರಿ. ಆಚೆ ವರ್ಷ ತೊಳೆದಂಗೆ ಹೋದ ವರ್ಷ ತೊಳೆಯಕ್ಕಾಗಲಿಲ್ಲ, ಹೋದ ವರ್ಷ ತೊಳೆದಂಗೆ ಈ ವರ್ಷ ತೊಳೆಯಕ್ಕಾಗಲಿಲ್ಲ. ಏನು ಮಾಡೋದು, ನಿನಗೂ ವಯಸ್ಸಾಗ್ತೈತೆ ಮಮ್ಮಿ. ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ಆ್ಯಕ್ಚುಲಿ ಅಂದರೆ JP ನಗರಿಂದ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಮಮ್ಮಿ ಆಲ್ರೆಡಿ ದೇವ್ರ ಪಾತ್ರೆ ತೊಳಿತಾ ಇದ್ರು. ಆವಾಗ ತೋರಿಸಿದ್ನೋ ಗೊತ್ತಿಲ್ಲ.
ಸೊ ದೇವ್ರ ಪಾತ್ರೆ ತೊಳಿತಾ ಇದ್ರು. ಅದೇ ಮಮ್ಮಿಗೆ ಹೇಳಿದೆ ನಾನು ಬಂದ್ಬಿಟ್ಟು ಅದು ರೂಪೇರಿ ಅಂತ ಬರುತ್ತಲ್ಲ ಅದನ್ನ ಒಂದ್ಸತಿ ಅದರಲ್ಲಿ ಬೇಗ ಹೊಟ್ಟೋಗುತ್ತೆ ಕರೆ ಏನಾದರೂ ಇದ್ರೆ. ಸೊ ಹೋಗ್ಬಿಟ್ಟು ಅದಾದ್ಮೇಲೆ ನಾವು ಬೇಕಾದ್ರೆ ಕೋಲ್ಗೇಟ್ ಪೌಡರಲ್ಲಿ ತೊಳ್ಕೊಂಡ್ರೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ ತನಕ ತುಂಬ ಮಿಂಚುತ್ತೆ. ನಮ್ಮಮ್ಮ ನಾನು ಬರೋ ಅಷ್ಟರಲ್ಲಿ ಆಗಲೇ ಈ ಬೆಳ್ಳಿ ಪಾತ್ರೆಗಳೆಲ್ಲ ತೊಳೆದೇ ಮುಗಿಸ್ಬಿಟ್ಟಿದ್ರು. ಸರಿ ಆಯಿತು ಬಿಡು ಹೋಗಲಿ ಅಂದ್ಕೊಂಡು ಇವಾಗೆಲ್ಲ ಐಟಮ್ಸು ಕೂಡ ತೊಗೊಂಬಂದಿದ್ದೀವಿ. ಫ್ರೂಟ್ಸು ಎಲ್ಲ ಪ್ರತಿಯೊಂದು ಕೂಡ ರೆಡಿ. ಓಕೆ ಗೈಸ್, ಅಮೆಝಾನಿಂದ ಸ್ಟ್ಯಾಂಡ್ ತರಿಸಿದೆ. ಸೊ ಲಾಸ್ಟ್ ಟೈಮ್ ಒಂದು ಸತಿ ನಿಮ್ಗೆ ಗೊತ್ತಿತ್ತು 2 to 3 years ಬ್ಯಾಕ್ ಒಂದು ರೌಂಡ್ ಸ್ಟ್ಯಾಂಡ್ ತರಿಸಿದೆ. ಸೊ ಈ ಸತಿ ಒಂದು ಸ್ವಲ್ಪ ಸ್ಕ್ವೇರಲ್ಲಿ ಮಾಡೋಣ ಅಂತ ಸ್ಕ್ವೇರ್ ಸ್ಟ್ಯಾಂಡ್ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಈ ಸ್ಟ್ಯಾಂಡ್ನ ತರಿಸಿದ್ದು. ಸೊ ಲಾಸ್ಟ್ ಟೈಮ್ ಸರ್ಕಲ್ ತರಿಸಿದ್ನಲ್ಲ, ಈ ಸತಿ ಸರ್ಕಲ್ ಬಿಡ ಆಲ್ಮೋಸ್ಟ್ ಒಂದು 3 yearsಯಿಂದ ಸರ್ಕಲಲ್ಲೇ ಇಟ್ಟಿದ್ವಿ. ಈ ಸತಿ ಸ್ಕ್ವೇರ್ ಥರ ಮಾಡೋಣ ಡೆಕೋರೇಷನ್ ಅಂತ ಅಂದ್ಕೊಂಡು ತರಿಸಿದ್ದು. ನನಗೆ ಮೇನ್ ಇಂಟೆನ್ಷನ್ ಇದ್ದಿದ್ದು ನಾವು ಲೈಕ್ ಚಿಕ್ಕಪೇಟೆಗೆ ಹೋಗ್ತೀವಲ್ಲ, ಸೊ ಚಿಕ್ಕಪೇಟೆನಲ್ಲಿ ತುಂಬ ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗುತ್ತೆ, ಫ್ಲವರ್ಸ್ ಎಲ್ಲ ಸಿಗುತ್ತೆ. ಸೊ ಆ ಥರದ್ದೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲಾಸ್ಟ್ ಟೈಮ್ ಚಿಕ್ಕಪೇಟೆ ಹೋದಾಗಲೇ ನೀವು ನೋಡಿರ್ಬೋದು, ನಾವು ಹೋಗಿದ್ದು ಬೇರೆ ಎಂಡ್ ಮೂಮೆಂಟ್, ಇನ್ನೇನು ಹಬ್ಬಕ್ಕೆ ಒಂದು ವಾರ, ಒಂದು 6 days 7 days ಇತ್ತೇನೋ ಆವಾಗ ಹೋಗಿದ್ದು. ಸೊ ನಾವೇನು ಜಾಸ್ತಿ ತರೋಗೂ ಕೂಡ ಆಗಿರಲಿಲ್ಲ, ಬಿಕಾಸ್ ಮಕ್ಕಳು ಕರ್ಕೊಂಡು ಹೋಗಿದ್ರಿಂದ ಸಾಕಾಗಿತ್ತು ಅವತ್ತಿನ ದಿನ ಅಂತೂ ನಮಗೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಮತ್ತು ಅಲ್ಲಿಂದ ಬಂದು ನಾನು ಕೆಲವೊಂದು ಐಟಮ್ಸ್ನೆಲ್ಲ ಅಮೆಝಾನಿಂದ ಆರ್ಡರ್ ಮಾಡಿದೆ. ಎಲ್ಲ ಒಂದು ಸ್ವಲ್ಪ ಡಿಲೇನಲ್ಲೇ ಬಂತು. ಇನ್ಫ್ಯಾಕ್ಟ್ ಹಬ್ಬದ ದಿನ ಕೂಡ ಒಂದು ಐಟಮ್ ಬಂದಿದೆ, ಆ ರೀತಿ ಆಗಿತ್ತು. ಸೊ ಈ ಸ್ಟ್ಯಾಂಡ್ ಅಂತೂ ಲಿಟ್ರಲಿ ಗುರುವಾರ ನೈಟ್ ನಾನು ಹಾಕ್ತಾ ಇದ್ದೀನಲ್ಲ, ಇದಕ್ಕೊಂದು 1 hour ಮುಂಚೆ ನನಗೆ ರಿಸೀವ್ ಆಗಿದ್ದು. ಅದು JP ನಗರ್ ನಾನು ಇರ್ತೀನಿ, ನಮ್ಮ ಮನೆಗೆ ಬುಕ್ ಮಾಡಿದ್ದು, ಇಲ್ಲಿಂದ ತೊಗೊಂಡು ಹೋಗೋಣ ಅಂತ. ಬಟ್ ಅದು ರಿಸೀವ್ ಆಗೋ ಅಷ್ಟರಲ್ಲಿ ನಾನು JP ನಗರಿಂದ ಕೋರ್ಮಂಗ್ಲಿಗೆ ಬಂದುಬಿಟ್ಟಿದ್ದೆ. ಮತ್ತೆ ಇನ್ನೊಂದು ಸತಿ ಅಲ್ಲಿಂದ ಇಲ್ಲಿಗೆ ಪೋರ್ಟರ್ ಮಾಡಿಸ್ಕೊಂಡು ಅಪ್ಪ ಸಾಕಾಗಿತ್ತು ನಿಜವಾಗ್ಲೂ. ಈ ಸತಿ ಅಂತೂ ಬೇಜಾರೇ ಆಗೋಯಿತು. ಏನು ಐಟಮ್ಸ್ ಕರೆಕ್ಟಾಗಿ ನಾನು ರೆಡಿ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಲೈಕ್ ಫುಲ್ ಸೆಟ್ ಬರುತ್ತೆ, ಈ ಥರ ವೈಟ್ ಕರ್ಟನ್ ವಿತ್ ಈ ಥರ LED ಬಲ್ಬ್ಸ್ ಇದೆಲ್ಲ ಬರುತ್ತೆ. ಮತ್ತು ನೀವು ಗಣಪತಿ ಡೆಕೋರೇಷನ್ ಅಂತ ಹಾಕಿದ್ರೆ ಅಮೆಝಾನಲ್ಲಿ ನಿಮಗೆ ಫುಲ್ ರೆಡಿಮೇಡ್ ಡೆಕೋರೇಷನ್ಸ್ದೆಲ್ಲ ಸಿಗುತ್ತೆ. ಸೊ ಆ ಥರ ಬೇಕಾದರೂ ನೀವು ತೊಗೋಬೋದು. ಬಟ್ ನಾನೆಲ್ಲ ಸಪ್ರೇಟಾಗಿ ನನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ತೊಗೊಂಡಿದ್ದು. ಮತ್ತು ಈ ಒಂದು ಲೋಟಸ್ ಡ್ರಾಪ್ಸ್ ಇದೆಲ್ಲ ಕೂಡ ನಾವು ಆಲ್ಮೋಸ್ಟ್ ಒಂದು 2 years ಬ್ಯಾಕೆ ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ದು. ಅವಾಗೆಲ್ಲ ಎಷ್ಟು ಕಡಿಮೆಗಿತ್ತು ಗೊತ್ತಾ ಈ ಲೋಟಸ್ ಡ್ರಾಪ್ಸ್, 40 rupeesಗೆಲ್ಲ ಸಿಗೋದು. ಇವಾಗ ಕೇಳೋಕ್ಕೆ ಹೋದರೆ ಲೋಟಸ್ ಡ್ರಾಪ್ಸು ಒಂದು 80 rupees ಅಂತ ಹೇಳ್ತಾರೆ, ಅಥವಾ ಜೋಡಿ 150 rupees ಆ ಥರ ಎಲ್ಲ ಇದೆ. ಸೊ ಸಿಕ್ಕಾಪಡೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಚಿಕ್ಕಪೇಟೆನೂ ಫಸ್ಟೆಲ್ಲ ಚೀಪ್ ಅಂತ ಅನ್ಕೋತಾ ಇದ್ವಿ, ಬಟ್ ಇವಾಗ ಸಿಕ್ಕಾಪಡೆ ಕಾಸ್ಟ್ಲಿ ಆಗಿಬಿಟ್ಟಿದೆ ಗೈಸ್. ಸೊ ಫೈನಲಿ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಲೋಟಸ್ ಡ್ರಾಪ್ಸ್ ಮತ್ತು ಆ ಬೆಲ್ ಡ್ರಾಪ್ಸ್ನೆಲ್ಲ ಹಾಕಿ ಈ ರೀತಿಯಾಗಿ ಅರೇಂಜ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು ಥರದ ಫ್ಲವರ್ ಡ್ರಾಪ್ಸು ಕೂಡ ಇದೆ, ಸೊ ಅದು ಕೂಡ ಹಾಕೋಣ ಅಂತ ಅಂದ್ಕೊಂಡೆ. ಸರಿ ಫಸ್ಟ್ ಈ ಥರ ನೋಡೋಣ ಅಂತ ಅಂದ್ಕೊಂಡು ಇದನ್ನು ರೆಡಿ ಮಾಡಿದೆ. ಮತ್ತು ಲೈಟ್ಸ್ ಎಲ್ಲ ಹಿಂದೆಗಡೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೇನು ಗೊತ್ತಾ, ಈ ಥರ ಫುಲ್ ಥರ ಡಿಮ್ ಲೈಟ್ ಅಥವಾ ಸಿಂಗಲ್ ಲೈಟ್ ಇರುತ್ತಲ್ಲ, ಸ್ಪೆಷಲಿ ಈ ಥರ ವೈಟ್ ಲೈಟ್ ಆ ಥರ ಸಖತ್ ಇಷ್ಟ ಆಗುತ್ತೆ. ಈ ಥರ ಕಲರ್ಫುಲ್ ಲೈಟ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಮತ್ತು ಅದು ಅಷ್ಟು ಇದಾಗೂ ಕೂಡ ಕಾಣಿಸಲ್ಲ, ಇದೊಂಥರ ಎಸ್ಥೆಟಿಕಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಥರ ಪಿಕಾಕ್ ಫೆದರ್ಸ್ ಆಲ್ರೆಡಿ 2 ಇತ್ತು ನಮ್ಮ ಮನೇಲಿ. ಸೊ ಇನ್ನೂ 2 ಈ ಸತಿ ಲಚ್ಚು ತೊಗೊಂಡಿದ್ಲು. ಅದನ್ನು ಈ ಸತಿ ನಮ್ಮದು ಡೆಕೋರೇಷನ್ ಥೀಮ್ ಇದ್ದಿದ್ದೆ ಪೀಕಾಕ್ ಥೀಮಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಒಂದಷ್ಟು ಪೀಕಾಕ್ ಫೆದರ್ಸ್ನೆಲ್ಲ ತೊಗೊಂಡು ಬಂದಿದ್ವಿ. ಆ ರೀತಿಯೇ ಮಾಡೋಣ ಅಂತ ಹೇಳಿಬಿಟ್ಟು ಪೀಕಾಕ್ ಫೆದರ್ಸ್ನಲ್ಲಿ ಇಟ್ಟು ನೋಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಿಕಾಸ್ ಬ್ಯಾಕ್ಗ್ರೌಂಡ್ ಲೈಟ್ ಆಗಿತ್ತಲ್ಲ. ಏನು ಗೊತ್ತಾ, ನೀವು ಯಾವಾಗಲೇ ಅಷ್ಟೇ ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾಡಬೇಕಾದ್ರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಇಫ್ ಬೈ ಚಾನ್ಸ್ ನಿಮ್ಮ ಸೀರೆ ಲೈಟ್ ಇದೆ ಬ್ಯಾಕ್ಗ್ರೌಂಡ್ ಡಾರ್ಕ್ ಇಡಿ, ನಿಮ್ಮ ಸೀರೆನೇ ಡಾರ್ಕ್ ಇದೆ ಅಂದರೆ ಬ್ಯಾಕ್ಗ್ರೌಂಡ್ನ ಲೈಟ್ ಇಡಿ, ಆವಾಗಲೇ ಅದು ತುಂಬ ಚೆನ್ನಾಗಿ ಕಾಣಿಸೋದು. ಆ್ಯಂಡ್ ಈ ಪ್ರಿಪರೇಷನ್ ಎಲ್ಲ ನಡೆಯೋ ಟೈಮಲ್ಲಿ ಮಮ್ಮಿನ ಮಲಗಿಸ್ಬಿಟ್ಟಿದೆ, ಬಿಕಾಸ್ ಬೆಳಗ್ಗೆ ಎದ್ದರೆ ಫುಲ್ ಮಮ್ಮಿದೇ ಕೆಲಸ ಇರುತ್ತೆ ಅಂತ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಡೆಕೋರೇಷನ್ ಸಿಂಪಲಾಗಿ ಇಷ್ಟು ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಮಾಡಬೇಕು, ಅಂದರೆ ನನಗೆ ಫೆದರ್ದು ಪೀಕಾಕ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸತಿ ನಮ್ಮ ಲಕ್ಷ್ಮಿ ಡೆಕೋರೇಷನ್ಗೆ ಪೀಕಾಕ್ ಥರ. ಸೊ ಅದಕ್ಕೆ ಇದು ಪೀಕಾಕ್ ಫೆದರ್ಸ್ ಎಲ್ಲ ತೊಗೊಂಬಂದಿದ್ವಿ ಚಿಕ್ಕಪೇಟೆಯಿಂದ, ನೋಡಿರ್ತೀರ ನೀವು. ಸೊ ಅದನ್ನು ಇಟ್ಟೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅದನ್ನು ಸ್ಟಿಕ್ ಮಾಡಬೇಕು ಆ್ಯಕ್ಚುಲಿ ಡಬಲ್ ಸೈಡೆಡ್ ಟೇಪಿಂದ. ಸೊ ಅದು ಮಾಡೋಣ, ಬಟ್ ಮೆಷರ್ಮೆಂಟ್ ಗೊತ್ತಾಗಬೇಕು, ಬಿಕಾಸ್ ಆ ಕಡೆ ಈ ಕಡೆ ಹೊಟ್ಟೋದ್ರೆ ಕಷ್ಟ ಆಗುತ್ತೆ. ಸೊ ಎಕ್ಸಾಕ್ಟ್ ಲಕ್ಷ್ಮಿ ಹಿಂದೆ ಹಿಂಗೆ ಬರಬೇಕು, ಅದು ಆ ರೀತಿಯಾಗಿ ಮಾಡಬೇಕು. ಸೊ ಅದಕ್ಕೆ ಅದನ್ನ ಲಾಸ್ಟಲ್ಲಿ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ. ಮಮ್ಮಿನೂ ಮಲಗಿದ್ದಾರೆ, ಇನ್ನೂ ಎಬ್ಬಿಸ್ತಾ ಇಲ್ಲ. ಒಂದು 3 o'clock ಆಗಲಿ ಅಂತ, ಇವಾಗ 2 o'clock ಆಗಿದೆ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಇದನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ಆಮೇಲೆ ಮಮ್ಮಿನ ಎಬ್ಬಿಸಿದ್ರೆ ಡೈರೆಕ್ಟ್ ಲಕ್ಷ್ಮಿಗೆ ಸೀರೆ ಉಡಿಸಿದ್ರೆ ಮುಗೀತು ಅಷ್ಟೇ. ಸೊ ಕರೆಕ್ಟಾಗಿರುತ್ತೆ ಇದು. ಇವಾಗ ಸದ್ಯಕ್ಕೆ ನಾನು ಮಾಡ್ಕೊಂಡಿರೋ ಪ್ಲ್ಯಾನ್. ಇನ್ನು 1 hour ಇದೆ, 1 hourಲ್ಲಿ ನೋಡೋಣ ಏನೆಲ್ಲ ಮಾಡ್ತೀನಿ ಅಂತ.
ಗೈಸ್ ಬೆಡ್ಶೀಟ್ ತರದ್ದು ಐ ಮೀನ್ ಆರ್ಡರ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾವು ಚಿಕ್ಕಪೇಟೆಯಿಂದ ತರಬೇಕಿತ್ತು, ಅಲ್ಲಿಂದನೂ ಕೂಡ ತರಲಿಲ್ಲ, ಮರ್ತೋಗಿದ್ವಿ. ಆ್ಯಂಡ್ ಆರ್ಡರ್ ಮಾಡಿ ಅಮೆಝಾನಲ್ಲಿ ಗೊತ್ತಿಲ್ಲ, ನಾನು ಆರ್ಡರ್ ಮಾಡಿದೆ, ಬಟ್ ಅದು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ, ಆರ್ಡರ್ ಲಿಸ್ಟಲ್ಲೇ ಇಲ್ಲ. ಸೊ ಫೈನಲಿ ಲಾಸ್ಟಲ್ಲಿ ಝೆಪ್ಟೋ ಮಾಡಿಸ್ಕೊಂಡೆ, ಇನ್ಸ್ಟಾಮಾರ್ಟ್. ಇದು ಬರೀ ನನ್ನ ಜೊತೆ ಮಾತ್ರ ಆಗುತ್ತಾ ಅಥವಾ ನಿಮ್ಮ ಜೊತೆನೂ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆರ್ಡರ್ ಮಾಡಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅಲ್ಲಿ ನೋಡಿದ್ರೆ ಆರ್ಡರೇ ಪ್ಲೇಸ್ ಮಾಡಿರಲ್ಲ. ಜಸ್ಟ್ ಎಲ್ಲ ಕಾರ್ಟಿಗೆಲ್ಲ ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತೀನಿ, ಅಥವಾ ಪೇಮೆಂಟ್ ಫುಲ್ ಗೂಗಲ್ ಪೇ ಇದಕ್ಕೆ ಅಂದರೆ UPI ಪೇಮೆಂಟ್ ಮೋಡಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ನನ್ನ ಪಾಸ್ವರ್ಡೇ ಹಾಕಿರಲ್ಲ, ಅದು ಪೇಮೆಂಟೇ ಹಾಗೆ ಹೊರಟೋಗಿರುತ್ತೆ. ಎಷ್ಟೊಂದು ಸತಿ ಈ ರೀತಿಯಾಗಿ ಮಾಡಿದ್ದೀನಿ, ಎಷ್ಟೊಂದು ಸತಿ ಬೈಸ್ಕೊಂಡಿದ್ದೀನಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಫೈನಲಿ ಇಂದ ಡಬಲ್ ಸೈಡೆಡ್ ಟೇಪಿಂದ ಈ ರೀತಿಯಾಗಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಅದು ಡಬಲ್ ಸೈಡೆಡ್ ಟೇಪ್ ಕೂಡ ಅಲ್ಲಿ ಸ್ಟಿಕ್ ಆಗ್ತಾ ಇರಲಿಲ್ಲ. ಒಂದು ಲೈಕ್ ನೆಟ್ ಬಟ್ಟೆ ಇತ್ತಲ್ಲ, ಆ ನೆಟ್ಗೆ ಸ್ಟಿಕ್ ಆಗ್ತಾ ಇರಲಿಲ್ಲ. ಸೊ ಅದು ಒಂದೊಂದು ಬೀಳ್ತಾನೆ ಇತ್ತು. ನಾನು ಅಷ್ಟು ಟ್ರೈ ಮಾಡಿದೆ, ಬಟ್ ಅದು ಸ್ಟಿಕ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಈ ಥೀಮಲ್ಲಿ ಡೆಕೋರೇಷನ್ ಬಂದಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸಿರೋದು ಅಂತ ಅನ್ನಿಸ್ತು. ಆ್ಯಂಡ್ ಫೈನಲಿ ಇವಾಗ ತಟ್ಟೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮಮ್ಮಿನ ಕೂಡ ಎಬ್ಬರಿಸ್ದೆ, ಸ್ನಾನ ಮಾಡ್ಕೊ ಮಮ್ಮಿ, ನಾನು ಅಷ್ಟರಲ್ಲಿ ಬೇಗ ತಟ್ಟೆ ಎಲ್ಲ ಜೋಡಿಸ್ಕೊತೀನಿ. ಮತ್ತು ಆಲ್ರೆಡಿ 3 o'clock ಆಗಿತ್ತು. ಸೊ ಬೇಗ ಸೀರೆ ಎಲ್ಲ ಹೊಡಿಸಿ ಒಂದು 4:30 ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಇತ್ತಲ್ಲ. ಸೊ ಅಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಂಡ್ ಇದು ನ್ಯೂ ಪ್ಲೇಟ್ಸ್ ತೊಗೊಬಂದಿದ್ವಲ್ಲ, ಆ ನ್ಯೂ ಪ್ಲೇಟ್ಸ್ ಅದನ್ನು ಸ್ವಲ್ಪ ಹೀಗೆ ಪ್ಲೇನ್ ವಾಟರಲ್ಲಿ ಇದು ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತು ಎಲ್ಲನೂ ಹಣ್ಣುಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ಹಣ್ಣುಗಳೆಲ್ಲ ಎಲ್ಲನೂ ವಾಶ್ ಮಾಡೋದಿಲ್ಲ, ಎಲ್ಲದರಲ್ಲೂ ಗಂಜಲದ ನೀರನ್ನ ಎರಚಿಸಿರ್ತೀವಿ. ಬಿಕಾಸ್ ಕೆಲವೊಂದು ಹಣ್ಣೇನಪ್ಪ ಅಂದರೆ ವಾಶ್ ಮಾಡಿದ್ರೆ ಒಂಥರ ಹಾಳಾಗೋ ಥರ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ 9 ರಿಂದ 11 ಥರದ ಹಣ್ಣುಗಳನ್ನ ತೊಗೊಬರ್ತೀವಿ. ಆ್ಯಂಡ್ ಮಮ್ಮಿ ಅಷ್ಟರಲ್ಲಿ ಅವ್ರ ಬ್ಲೌಸ್ ಸ್ವಲ್ಪ ಟೈಟ್ ಆಗ್ತಾಯಿತ್ತು, ಹೊಸ ಸ್ಯಾರಿ ಬ್ಲೌಸೇ ಸ್ವಲ್ಪ ಟೈಟ್ ಆಗ್ತಿದೆ, ಅದನ್ನು ಬಿಚ್ಚಿಗೆ ಕೊಡು ಅಂತ ಹೇಳಿಬಿಟ್ಟು ಕೊಟ್ಟರು. ಸೊ ಅದನ್ನು ಮಾಡ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ಮತ್ತೆ ಹಣ್ಣುಗಳೆಲ್ಲ ಜೋಡಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಎಲ್ಲ ಹಣ್ಣುಗಳು ಒಂದೇ ತಟ್ಟೆಲೂ ಕೂಡ ಇಡ್ಬೋದು. ಬಟ್ ನಮಗೆ ಒಂದು ಸ್ವಲ್ಪ ಹಣ್ಣುಗಳೆಲ್ಲ ಜಾಸ್ತಿ ತೊಗೊಂಬಂದಿರ್ತೀವಿ, ಅದೇನೋ ಗೊತ್ತಿಲ್ಲ, ಫಸ್ಟಿಂದನೂ ಅದೊಂದು ಅಭ್ಯಾಸ, ಹಣ್ಣುಗಳೆಲ್ಲ ಜಾಸ್ತಿ ತೊಗೊಂಬಂದಿರ್ತೀವಿ. ಎಲ್ಲರೂ ಇದೇ ಥರ ತರಬೇಕು ಅಂತ ಏನಿಲ್ಲ, ನಮ್ಮ ಒಂದು ಏನು ಹೇಳ್ತಾರೆ ಶಕ್ತಿಯಿಂದ ನಾವು ತೊಗೊಬರ್ಬೇಕು ಅಷ್ಟೇ. ಸೊ ಈ ಹಣ್ಣುಗಳು ಏನಪ್ಪ ಅಂದರೆ ನಾವು ಅಷ್ಟೇ ಅಲ್ಲ, ನಮ್ಮ ಗೋಡದ ಹುಡುಗರಿಗೂ ಕೂಡ ಕೊಟ್ಟಿರ್ತೀವಿ, ಅರ್ಶಿನ ಕುಂಕುಮ ಬಂದವ್ರಿಗೆ ಅವರು ಕೊಡ್ತೀವಿ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಹಣ್ಣುಗಳನ್ನ ಕೊಡ್ತೀವಿ. ತುಂಬ ಜನ ಯೂಶ್ವಲಿ ಹೀಗೆ ಮಾಡ್ತಾರೆ, ಲೈಕ್ ಪ್ರೀವಿಯಸ್ ಡೇ ಸಂಜೆನೇ ಈ ಥರ ಸೀರೆ ಎಲ್ಲ ಉಡಿಸ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ತಾರೆ. ಬಟ್ ನಾವು ಒಂದಿನ ಮುಂಚೆನೇ ಸೀರೆ ಏನು ಉಡಿಸೋದಿಲ್ಲ, ಕರೆಕ್ಟಾಗಿ ನಾನು ಬ್ರಾಹ್ಮಿ ಮುಹೂರ್ತಕ್ಕೆ 1 hour ಮುಂಚೆ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ ಎಲ್ಲ ನಂದು ಬೇರೆ ಪ್ರಿಪ್ರೇಷನ್ ಅಂದರೆ ಡೆಕೋರೇಷನ್ ಏನಾದರೂ ಮಾಡೋ ಹಾಗಿದ್ರೆ ಅದ್ರ ಪ್ರಿಪ್ರೇಷನು ಮತ್ತು ಅದು ಇದು ಅಂತ ಒಂದಷ್ಟು ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊತಾ ಇರ್ತೀನಿ. ಇನ್ನೇನು ಬ್ರಾಹ್ಮಿ ಮುಹೂರ್ತ ಕರೆಕ್ಟಾಗಿ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಆಲ್ಮೋಸ್ಟ್ ಲಕ್ಷ್ಮಿನ ಡೆಕೋರೇಟ್ ಮಾಡಿಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ತೀವಿ. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ರೆ ನೀವು, ಸೊ ಇವಾಗ ಇಲ್ಲಿ ಅಷ್ಟದಳ ರಂಗೋಲಿನ ಹಾಕ್ತಾ ಇದ್ದೀನಿ. ಇದು ತುಂಬಾ ಶ್ರೇಷ್ಠ, ಹಾಗೂ ವರಮಹಾಲಕ್ಷ್ಮಿ ಕೂರಿಸಿದಾಗ ನೀವು ಈ ರಂಗೋಲಿನೇ ಮೇನಾಗಿ ಹಾಕಬೇಕಾಗಿರೋದು. ಸೊ ಇದು ಅಷ್ಟದಳ ರಂಗೋಲಿ ನಾನು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಇದನ್ನು ತೋರಿಸಿದ್ದೀನಿ, ಯಾವ ರೀತಿಯಾಗಿ ಹಾಕೋದು ಮತ್ತು ಎಷ್ಟು ಶ್ರೇಷ್ಠ ಇದು ಅಂತ ಹೇಳಿಬಿಟ್ಟು. ಸೊ ಫಸ್ಟು ಮಣೆ ಮೇಲೆ ಈ ರಂಗೋಲಿನ ಹಾಕಿ ಅದ್ರ ಮೇಲೆ ಪ್ರತಿಯೊಂದು ಫುಲ್ ವಿಧಿವಿಧಾನ ತೋರಿಸ್ತೀನಿ ನಿಮಗೆ, ಯಾವ ರೀತಿಯಾಗಿ ನಾವು ಸ್ಥಾಪನೆ ಮಾಡ್ತೀವಿ ಲಕ್ಷ್ಮೀ ದೇವಿನ ಅಂತ ಹೇಳಿಬಿಟ್ಟು. ನಾವು ಸುಮಾರು ವರ್ಷಗಳು ಆಲ್ಮೋಸ್ಟ್ ಹೇಳಬೇಕು ಅಂದರೂ ಒಂದು ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಇದೇ ರೀತಿಯಾಗಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಕೂಡ ಒಂದು ಸ್ವಲ್ಪ ಅರ್ಶಿನ ಕುಂಕುಮನ ಇಟ್ಕೊಂಡು ಇವಾಗ ಲಕ್ಷ್ಮಿ ಸ್ಥಾಪನೆ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಶೀತ ಇದೆ ನನಗೆ, ಸೊ ಅದಕ್ಕೆ ವಾಯ್ಸ್ ಒಂದು ಸ್ವಲ್ಪ ಒಂಥರ ಕೇಳಿಸ್ಬೋದು. ಬಟ್ ಐ ಹೋಪ್ ನಾನು ಪ್ರಾಪರಾಗಿ ಕರೆಕ್ಟಾಗಿ ನಿಮ್ಮೆಲ್ಲರ ಜೊತೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ಅಂತ. ಸೊ ಫಸ್ಟು ಈ ಥರ ಒಂದು ಮಣೆನ ಇಟ್ಟು ಅದ್ರ ಮೇಲೆ ಅಷ್ಟದೆಲ್ಲ ರಂಗೋಲಿನ ಹಾಕಿ ಮತ್ತು ಅದ್ರ ಮೇಲೆ ಒಂದು ಮುದುಕದ್ದೆಲೆನ ಇಟ್ಟು ಮತ್ತು ಅದ್ರ ಮೇಲೆ ಈ ಥರ ಕಂಚಿನ ತಟ್ಟೆನ ಇಟ್ಕೋಬೇಕು. ತುಂಬಾ ಶ್ರೇಷ್ಠ ಕಂಚಿನ ತಟ್ಟೆ. ಸೊ ಆದಷ್ಟು ಕಂಚಿನ ತಟ್ಟೆನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದರಲ್ಲಿ ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿನ ಹಾಕಿ ಅದರ ಫುಲ್ ನೀಟಾಗಿ ಒಂಥರ ಮಟ್ಟ ಥರ ಮಾಡಿ ಮತ್ತು ಅದ್ರ ಮೇಲೆ ನಾವು ಶ್ರೀ, ಓಂ ಹಾಗೂ ಸ್ವಾಸ್ತಿಕ್ ಇದಷ್ಟೂ ಬರೀಬೇಕು. ಸೊ ಫಸ್ಟು ಶ್ರೀನ ಬರಿತಾ ಇದ್ದೀನಿ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ಸ್ವಾಸ್ತಿಕ್ನ ಬರಿತಾ ಇದ್ದೀನಿ. ಸ್ವಾಸ್ತಿಕ್ನ 2 ಥರ ಬರೀತಾರೆ, ಒಂದು ಉಲ್ಟಾ ಬರೀತಾರೆ, ಒಂದು ಸೀದಾ ಬರೀತಾರೆ. ಆದಷ್ಟು ಲಕ್ಷ್ಮಿಗೆ ಈ ರೀತಿಯಾಗಿ ಸೀದಾ ಬರೆಯೋದೇ ಇದು ಶ್ರೇಷ್ಠ. ಆ್ಯಂಡ್ ಕೆಳಗಡೆ ಓಂ ಅಂತ ಬರೆದುಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಅದಾದಮೇಲೆ
ಅದ್ರ ಮೇಲೆ ನೀವು ಕಳಶ ಸ್ಥಾಪನೆನ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಓಂ ಅಂತೆಲ್ಲ ಬರೆದಿರೋದು. ಸೊ ಈ ರೀತಿಯಾಗಿ ಬರೀಬೇಕು. ಓಕೆ ಗಾಯ್ಸ್, ಸೊ ಎಸ್, ಇವಾಗ ಆಲ್ಮೋಸ್ಟ್ ಎಲ್ಲ ತಯಾರಿಯಾಗಿದೆ. ಡೆಕೋರೇಷನ್ ಕೂಡ ಒಂದು 70% ಮುಗ್ದಿದೆ, ಇನ್ನೊಂದು 30% ಬಾಕಿ ಇದೆ. ಅದು ಅಂಟ್ತಾ ಇಲ್ಲ. ನಾನು ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಈ ಸರಿ ಅದು ಯೋಚನೆ ಮಾಡ್ತಾ ಇರೋಣ. ಅದ್ರ ಜೊತೆಗೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕೆಳಗಡೆ ಹಣ್ಣುಗಳೆಲ್ಲ ಕೂಡ ಜೋಡಿಸಿದಾಯಿತು. ಆ್ಯಂಡ್ ಅಲ್ಲಿ ಲಕ್ಷ್ಮಿ ಅಂದರೆ ಕಳಶ ಸ್ಥಾಪನೆ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿ ಮಾಡಾಯಿತು. ಸೊ ಫೈನಲಿ ಇವಾಗ ನೋಡ್ಬೋದು, ಇಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನಮ್ಮ ವರಮಹಾಲಕ್ಷ್ಮಿಯ ಸೀರೆನ ತೋರಿಸ್ತಾ ಇದ್ದೀನಿ. ಸೊ ಈ ವರ್ಷ ನಮ್ಮ ವರಮಹಾಲಕ್ಷ್ಮಿ ಯಾವ ಸೀರೆ ತಗೊಂಡಿದ್ದಾರೆ ಬರೀ ತೋರಿಸ್ತೀನಿ. ತುಂಬಾ ಒಂದು ಬ್ಯೂಟಿಫುಲ್ ಆದಂಥ ಸೀರೆ ನಮ್ಮ ದೇವಿಗೆ ಈ ವರ್ಷ. ಆ್ಯಕ್ಚುಲಿ ಮಮ್ಮಿ ನೋಡಿಲ್ಲ ಅನ್ಸುತ್ತಲ್ವ ನೀನು ಬಾ ಮತ್ತೆ ಮಮ್ಮಿನೂ ನೋಡಿಲ್ಲ ಗೈಸ್. ಮಮ್ಮಿಗೂ ಒಟ್ಟಿಗೆ ತೋರಿಸೋಣ. ಮಮ್ಮಿ ಬರೀ ಫೋಟೋನಲ್ಲಿ ನೋಡಿರೋದು ಅಷ್ಟೇ, ರಿಯಲಿ ನೋಡಲಿಲ್ಲ. ತೋರಿಸೋಣ. ಫೋಟೋದಲ್ಲೂ ನೋಡಿಲ್ಲ. ಫೋಟೋದಲ್ಲೂ ನೋಡಿಲ್ವಾ? ಆ ಫೋಟೋ ಬಂದೇ ಇಲ್ಲ ನಮಗೆ. ಅಯ್ಯೋ ಮಮ್ಮಿ. ಸೊ ನಮ್ಮ ವರಮಹಾಲಕ್ಷ್ಮಿ ಸೀರೆ ಇದು. ಚೆನ್ನಾಯ್ತಾ? ಒಂಥರ ತೆಂಗಿನ ಮರ ಥರ ಕಣವಿ. ತೆಂಗಿನ ಮರ, ಬಾಳೆ ಮರ ಎಲ್ಲ ಒಂಥರ ಚೆನ್ನಾಗಿದೆಯಾ? ಪಿಕಾಕ್ ಪ್ಯಾಟರ್ನ್ ಚೆನ್ನಾಗಿದೆ. ಬಾಳೆ ತುಂಬ ಚೆನ್ನಾಗಿದೆ. ಸೊ ಗೈಸ್, ನಮ್ಮ ವರಮಹಾಲಕ್ಷ್ಮಿ ಸೀರೆ ಇದು. ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ, ಬಟ್ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಬ್ಲೂ ಕಲರ್ ನೋಡೋ ಒಂಥರ ಫುಲ್ ಪೀಕಾಕ್ ಬ್ಲೂ ಕಲರೇ ಇದು. ಅದು ನೋಡಲಿ ಒಂಥರ ಹಿಂಗೆ ಪೀಕಾಕ್ ಫೆದರಲ್ಲಿ ಇರುತ್ತಲ್ಲ, ಅದಕ್ಕೆ ಪೀಕಾಕ್ ಥೀಮ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು. ಬಿಕಾಸ್ ಪೀಕಾಕ್ ಫೆದರಲ್ಲಿ ಆ ಕಲರ್ ಹಿಂಗೆ ಒಂಥರ ಇದಾಗುತ್ತಲ್ಲ, ಅದೇ ಥರ ಇದೆ ಇದು. ಚೆನ್ನಾಯ್ತಾ? ಸೊ ಗೈಸ್, ಇದು ನಮ್ಮ ವರಮಹಾಲಕ್ಷ್ಮಿಯ ಸೀರೆ ನೋಡಿ. ನೋಡಿ, ಇದು ನಮ್ಮ ವರಮಹಾಲಕ್ಷ್ಮಿಯ ಸೀರೆ ಈ ರೀತಿಯಾಗಿದೆ ಈ ಸತಿ. ಇದರಲ್ಲಿ ಬಾರ್ಡರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಲೌಸ್ ಪ್ಲೈನಾ? ಬ್ಲೌಸ್ ಪ್ಲೇನ್ ಅನ್ಕೋತೀನಿ, ಗೊತ್ತಿಲ್ಲ, ನೋಡಿಲ್ಲ. ಪ್ಲೇನ್ ಇರಬೇಕು. ಸೊ ಸುಪ್ರಿಯಾ, ನೀವು ಹುಟ್ಟಿದ್ರಿ ಅಲ್ವಾ ಈ ಥರ ಸೀರೆ ಅಂತ ಡೌಟ್ ಬರುತ್ತೆ ಡೆಫಿನೆಟ್ಲಿ ತುಂಬ ಜನಕ್ಕೆ. ಬಟ್ ನಾನು ಈ ಸೀರೆನ ಹುಟ್ಟಿಲ್ಲ ಗೈಸ್. ನಾನು ಹುಟ್ಟಿದ್ದು ಬೇರೆ ಸೀರೆ. ಇದೇ ಸೀರೆನಲ್ಲಿ 2 ಪೀಸ್ ಇತ್ತು. ಒಂದು ಪೀಸ್ ನಾನು ಹುಟ್ಟಿ ನೋಡಿದೆ, ಆ್ಯಂಡ್ ಇನ್ನೊಂದು ಪೀಸ್ ಅವ್ರ ಅಂದರೆ ಆಮೇಲೆ ಈ ಸೀರೆ ಬಂದ್ಬಿಟ್ಟು ಅವಾಗಿನೂ ಅವ್ರ ಬರುತ್ತಲ್ಲ ಫುಲ್ ದೊಡ್ಡ ದೊಡ್ಡ ಇದರಲ್ಲಿ ಬಾಕ್ಸಸ್ ಬರುತ್ತಲ್ಲ, ಅಲ್ಲಿಂದ ಬಾಕ್ಸಸ್ ತೆಗೆದು ಹಾಕಬೇಕಾದ್ರೆ ಒಂದು ಬಾಕ್ಸ್ ತೊಗೊಬಂದು ತೋರಿಸಿದ್ದು ಈ ಸೀರೆನ. ಸೊ ಅವಾಗ ಜಸ್ಟು ಅವ್ರ ಅಂಗಡಿಗೆ ಬಿಸಿ ಬಿಸಿ ಸೀರೆ ಅಂತಾರಲ್ಲ ಆ ಥರ ಬಿಸಿ ಬಿಸಿಯಾಗಿ ಬಂದಿತ್ತು. ಸೊ ಆ ಟೈಮಲ್ಲಿ ತೊಗೊಂಡಿದ್ದು. ಇದು ಸೇಮ್ ಪೀಸ್ 2 ಇತ್ತು. ಒಂದು ನಾನು ಹುಟ್ಟು ನೋಡಿದೆ ಆ್ಯಂಡ್ ಇನ್ನೊಂದು ಬಂದು ಇದು. ಸೊ ಎಸ್, ತುಂಬ ಚೆನ್ನಾಗಿದೆ. ಸೊ ಇವಾಗ ನಮ್ಮ ವರಮಹಾಲಕ್ಷ್ಮಿಗೆ ಇದನ್ನ ಹುಡಿಸಿದ ಮೇಲೆ ನಮ್ಮ ದೇವಿ ಹೇಗೆ ಕಾಣಿಸ್ತಾರೆ ಅಂತ ಕೂಡ ನೋಡೋಣ. ಸ್ಟಾರ್ಟ್ ಮಾಡೋಣ ಮಮ್ಮಿ, ಬನ್ನಿ. ಮತ್ತೆ ಇದು ಕ್ಲಿಪ್ಸ್ ಇದೆ. ನೆಕ್ಸ್ಟ್ ಇದು ಅರ್ಶಿನದ ನೀರು ಮತ್ತು ಗಂಜಲ, ಇದನ್ನು ಇವಾಗ ಹಾಗೆ ಸ್ವಲ್ಪ ಚುಮುಕ್ಸ್ತೀನಿ ಸೀರೆ ಮೇಲೆ ಆಗಲಿ. ಬಿಕಾಸ್ ತುಂಬ ಜನ ಮುಟ್ಟಿರ್ತಾರೆ, ನೋಡಿರ್ತಾರೆ. ಸೊ ಸೀರೆ ಮೇಲೆ ಚುಮುಕ್ಸ್ತೀನಿ. ಮಿಕ್ಕಿದ ಏನೇ ತೊಗೊಂಡ್ರು ಆ ವಸ್ತುಗಳ ಮೇಲೆಲ್ಲ ಈ ಗಂಜಲ ಮತ್ತು ಅರ್ಶಿನ ನೀರನ್ನ ಮಾಡಿ ಇಟ್ಕೊಂಡ್ಬಿಡ್ತಾರೆ ನಮ್ಮಮ್ಮ. ಸೊ ಎಲ್ಲಾದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಚುಮುಕ್ಸ್ಕೊಂಡು ಯೂಸ್ ಮಾಡೋದು. ತುಂಬ ಜನ ತುಂಬ ತರವಾಗಿ ಲಕ್ಷ್ಮೀ ಸ್ಥಾಪನೆಯನ್ನು ಮಾಡ್ತಾರೆ. ಸ್ಪೆಷಲಿ ಲಕ್ಷ್ಮೀ ಕಳಶನ ನೀವು ಯಾವ ರೀತಿಯಾಗಿ ಸ್ಥಾಪನೆ ಮಾಡಬೇಕು ಅಂದರೆ, ನಾನು ಅವಾಗಲೇ ತೋರಿಸಿದ್ನಲ್ಲ, ಅಕ್ಕಿಯೆಲ್ಲ ಹಾಕಿ ಅದಾದಮೇಲೆ ಈ ಥರ ತುಂಬಿದ ಬಿಂದಿಗೆ ನೀರನ್ನು ತಗೊಂಡು ಅದ್ರ ಮೇಲೆ ಇಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಖಾಲಿ ಕಳಶನ ಇಟ್ಟು ಅದಕ್ಕೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಬಿಡ್ತಾರೆ ಒಂದು ದಿವಸ ಮುಂಚೆನೇ, ರಾತ್ರಿನೇ. ಅದಾದಮೇಲೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀರು ತುಂಬಿ ಮತ್ತೆ ಅದನ್ನು ಪ್ರತಿಷ್ಠಾಪನೆ ಮಾಡೋ ಥರ ಮಾಡ್ತಾರೆ. ಬಟ್ ಹಾಗೆ ಮಾಡಬಾರ್ದು. ನಾನು ಲಕ್ಷ್ಮಿಗೆ ಸ್ಯಾರಿ ಹೇಗೆ ಉಡಿಸ್ತೀನಿ ಅಂತ ತುಂಬ ಸತಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಆಲ್ಮೋಸ್ಟ್ ಪ್ರತಿ ವರ್ಷನೂ ತೋರಿಸ್ತೀನಿ. ಸೊ ಈ ವರ್ಷನೂ ಒಂದು ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿಯಾಗಿ ಸೀರೆನ ಉಡಿಸ್ತೀವಿ ನಾವು ವರಮಹಾಲಕ್ಷ್ಮಿಗೆ ಅಂತ. ಸೊ ಯೂಶ್ವಲಿ ಪ್ರತಿ ವರ್ಷನೂ ಸ್ಟೆಪ್ ಬರ್ಸ್ತೀನಿ, 2 ಸ್ಟೆಪ್ಪು. ನನಗೆ ಅದ್ರ ಬಗ್ಗೆ ಡೌಟ್ ಕೂಡ ಕೇಳಿದ್ರೆ ನಿಜ ಹೇಳ್ತೀನಿ, ನನಗೆ ಹಂಗೆ ಕೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ. ಬಟ್ ನಾನು ಹುಡಿಸ್ಬೇಕಾದ್ರೆ ನೀಟಾಗಿ ಹುಡಿಸ್ಬಿಡ್ತೀನಿ. ಸೊ ನೀವು ನಾನು ಯಾವ ರೀತಿಯಾಗಿ ಹುಡಿಸ್ತೆ ಆ ಇದ್ರ ಮೇಲೆ ನೋಡ್ಕೊಂಡು ಹುಡಿಸ್ಬೇಕಾಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಇವಾಗ ಈ ವಾರ ಮಾಡಿರೋರು ಆಲ್ಮೋಸ್ಟ್ ಹುಡಿಸಿರ್ತೀರ.
ಸೊ ಫೋಟೋಸ್ನ ಕಳ್ಸೋದು ಮರಿಬೇಡಿ, ಯಾವ ರೀತಿಯಾಗಿ ನೀವು ಡೆಕೋರೇಷನ್ ಮಾಡಿದ್ರಿ, ಯಾವ ರೀತಿಯಾಗಿ ಹೊಡ್ಸಿದ್ರಿ ಸ್ಯಾರಿನ ಅಂತ. ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಸೊ ನಾನು ಆಗಲೇ ಹೇಳಿದಾಗೆ ತುಂಬಿದ ಬಿಂದಿಗೆನ ಇಟ್ಟೆ ಅದರ ಕಲಶನ ನೀವು ಕಲಶಕ್ಕೆ ನೀವು ಸೀರೆನ ಉಡಿಸಿ. ಬಿಕಾಸ್ ಈ ಥರ ಖಾಲಿ ಬಿಂದಿಗೆ ಅಥವಾ ಇದರೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೇ ಈ ಥರ ಕಲಶನ ಇಟ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಅದನ್ನು ತುಂಬಿಸೋದು ಆ ರೀತಿ ಕೂಡ ಮಾಡಬೇಡಿ. ಒಂದು ತುಂಬಿದ ಬಿಂದಿಗೆನೇ ತೊಗೊಂಡು ಹೋಗ್ಬಿಟ್ಟು ಅಕ್ಕಿ ಮೇಲೆ ಇಡಿ. ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಫೈನಲಿ ನಾನು ಸ್ಯಾರಿನ ಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಪ್ಲೀಟಿಂಗ್ ನೀವು ನೋಡಿದ್ರೆ ನಾನು ಕೆಳಗಡೆ ಭಾಗ ಅಂದರೆ ನಮ್ಮ ಫಾಲ್ಸ್ ಹಾಕ್ತಾರಲ್ಲ ಆ ಒಂದು ಜಾಗದಿಂದ ನೀವು ಉಲ್ಟಾ ಮಾಡಿ ಪ್ಲೀಟಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ಪ್ಲೀಟಿಂಗ್ ಕಂಪ್ಲೀಟಾಗಿ ನಿಮಗೆ ಎಷ್ಟು ಸೆರಗು ಉದ್ದ ಬೇಕೋ ಅಷ್ಟು ಸೆರಗಕ್ಕೆ ಜಾಗ ಬಿಟ್ಟು ಕಂಪ್ಲೀಟ್ ಸ್ಯಾರಿನ ಪ್ಲೀಟ್ ಮಾಡಿಬಿಟ್ಟು ಬಟ್ಟೆ ಕ್ಲಿಪ್ ಇದ್ದರೆ ಬಟ್ಟೆ ಕ್ಲಿಪ್ಪಿಂದ ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಹಾರ್ಡ್ಲಿ ಒಂದು 2 to 3 ಬಟ್ಟೆ ಕ್ಲಿಪ್ ಅಷ್ಟೇ ಬೇಕಾಗೋದು ಗೈಸೋದಕ್ಕೆ. ಸೊ ಅದರಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ಅದನ್ನು ನಮ್ಮ ಸೈಡ್ಗೆ ತಿರುಗೋ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಲಕ್ಷ್ಮಿಗೆ ಕಟ್ಟಿದ್ದೀವಿ. ಅದ್ರದ್ದು ಪಿಕಾಕ್ ಬಂದಿರೋದು ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಗೈಸ್, ಸೊ ಇಟ್ಸ್ ಅ ಸಕ್ಸಸ್. ಬಿಕಾಸ್ ನಮ್ಮಮ್ಮ ನೋಡು ಇಲ್ಲ, ನಮ್ಮಮ್ಮಗೆ ಯಾವತ್ತು ವಿಡಿಯೋ ಕಾಲು ಮಾಡ್ತಿದ್ವಿ, ಫೋಟೋಸು ಕಳಿಸಿದ್ದೀನಿ ಕಣಮ್ಮಿ. ಅದೇ ಒಂದು ಸೀರೆ ಫೋಟೋ ಬಂದಿದೆ, ಲಚ್ಚು ಸೀರೆ ಫೋಟೋ ಹೋಗಿದ್ದೆ. ಬಿಕಾಸ್ ಅದು ಇದು ಎರಡರ ಕನ್ಫ್ಯೂಷನ್ ಇತ್ತು. ಸೊ ಫೈನಲಿ ಇದೇ ಇರಲಿ ಅಂತ ಅಂದ್ಕೊಂಡು ಇದು ತಗೊಂಡಿದ್ದು. ಇದು ಮಾಡ್ಬಾ ಈಗ ಆ್ಯಂಡ್ ಲಾಸ್ಟಲ್ಲಿ ಇವಾಗ ಪ್ಲೀಟ್ಸ್ ಅಂದರೆ ಏನು ಕಟ್ಟಿದ್ನಲ್ಲ ಆ ಪ್ಲೀಟ್ಸ್ನೆಲ್ಲ ಇವಾಗ ನೀಟಾಗಿ ಜೋಡಿಸ್ಕೋಬೇಕು. ಲೇಯರ್ ಬೈ ಲೇಯರ್ ಈ ಥರ ಜೋಡಿಸ್ಕೊಂಡು ಹೋಗಬೇಕು. ಹಾಗೂ ಇವಾಗ ಈ ಥರ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ನನಗೆ ಆ್ಯಕ್ಚುಲಿ ಅದು 2 ಲೇಯರ್ ಸಪ್ರೇಟಾಗಿ ಕಾಣಿಸ್ಬೇಕಿತ್ತು. ಬಟ್ ಇದು ಸ್ಯಾರಿ ಸ್ವಲ್ಪ ಉದ್ದ ಇದ್ದಿದ್ದರಿಂದ ಅದು 2 ಲೇಯರ್ ತುಂಬ ನೀಟಾಗಿ ಸಪ್ರೇಟಾಗಿ ಕಾಣಿಸೋಕ್ಕಾಗಲಿಲ್ಲ. ಮತ್ತು ಒಬ್ಬರು ಡೌಟ್ ಕೇಳಿದರು, ಲೈಕ್ ಈ ಮೇಲ್ಗಡೆ ಲೇಯರ್ ಕೂಡ ನಿಮಗೆ ನಿಮ್ಮದು ಕರೆಕ್ಟಾಗಿ ಬರುತ್ತೆ, ನಮ್ಮದು ಉಲ್ಟಾ ಬರುತ್ತೆ ಹೇಗೆ ಅಂತ. ಸೊ ಉಲ್ಟಾ ಹೇಗೆ ಬರುತ್ತೆ ಅಂದರೆ ನೀವು ಉಲ್ಟಾ ಮಡಿಸಿದಾಗ ಅದು ಉಲ್ಟಾ ಬರುತ್ತೆ. ಬಟ್ ನೀವೇನಾದರೂ ನಿಮ್ಮ ಕಡೆಗೆ ಸ್ವಲ್ಪ ತಿರುಗಿಸ್ಬಿಟ್ಟು ಮಡಚಬೇಕು ಸೀರೆನ. ಸೊ ಆವಾಗ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಅಥವಾ ನೆಕ್ಸ್ಟ್ ವಾರ ಯಾರಾದರೂ ಕೂರಿಸೋರಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ. ಆ್ಯಂಡ್ ನಮ್ಮ ಮನೇಲಿ ನೀವು ಲಕ್ಷ್ಮಿನ ನೋಡಿದ್ರೆ ನಾವು ಕೂರಿಸ್ದಾಗ್ಲಿಂದನೂ ಅಂದರೆ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನಾವು ಈ ಥರ ಪದ್ಮಾಸನದಲ್ಲೇ ಲಕ್ಷ್ಮಿನ ಕೂರಿಸೋದು. ಅಂದರೆ ನಾವು ನಿಂತ್ಕೊಳ್ಳೋ ಥರ ಆ ಥರ ಎಲ್ಲ ಮಾಡೋದಿಲ್ಲ. ಲಕ್ಷ್ಮಿ ಕೂತ್ಕೊಂಡಿದ್ದಾಳೆ, ಚಕ್ಲು ಬಾಕ್ಲು ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ ಅನ್ನೋ ಥರನೇ ಕೂರಿಸೋದು. ನಮ್ಗೆ ಅದೇ ರೀತಿಯಾಗಿ ಇಷ್ಟ. ಬಿಕಾಸ್ ನಮ್ಮ ಲಕ್ಷ್ಮಿ ನಿಂತ್ಕೊಂಡು ಅಥವಾ ಆ ಥರ ಎಲ್ಲ ಮಾಡಿಕೊಂಡು ಹೋಗೋ ಥರ ಇರಬಾರ್ದು. ಯಾವಾಗಲೂ ಸದಾ ಶಾಂತಿಯಾಗಿ ಕೂತ್ಕೊಂಡಿರಬೇಕು ಅನ್ನೋ ಒಂದು ಆ ಥರ ಇಂಟೆನ್ಷನಿಂದ ನಾನು ಲಕ್ಷ್ಮಿನ ಕೂರಿಸೋದು. ಆ್ಯಂಡ್ ಫೈನಲಿ ನಾವು ಲಕ್ಷ್ಮಿಗೆ ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದಂಥ ಜ್ಯುವೆಲರೀಸ್ನ ಹಾಕಿ ಇವಾಗ ಈ ಜ್ಯುವೆಲರೀಸ್ನ ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಗಂಜಲ ಮತ್ತು ಅರಿಶಿಣದ ನೀರಲ್ಲಿ ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಲಕ್ಷ್ಮಿಗೆ ತೊಡಿಸೋದು. ಲಾಸ್ಟ್ ಇಯರ್ ನನಗೆ ಒಬ್ಬರು ಕೇಳಿದರು, ನೀವು ಅಂದರೆ ಲಕ್ಷ್ಮಿಗೆ ಅಂತಲೇ ಸಪ್ರೇಟ್ ಜ್ಯುವೆಲ್ರಿ ಇಟ್ಟಿರಬೇಕು ಅಂತ. ನಮಗೆ ಲಕ್ಷ್ಮಿಗೆ ಫೇಕ್ ಜ್ಯುವೆಲ್ರೀಸ್ ಹಾಕೋಕ್ಕೆ ಇಷ್ಟ ಇಲ್ಲ ಗೈ. ಸೊ ಅದಕ್ಕೆ ನಾವು ಫೇಕ್ ಜ್ಯುವೆಲ್ರೀಸ್ ಹಾಕಲ್ಲ. ಅಂದರೆ ಇಮಿಟೇಷನ್ ಜ್ಯುವೆಲ್ರೀಸ್ ಆಗಲಿ ಏನೇ ಆಗಲಿ ಆ ಥರ ಹಾಕಲ್ಲ. ಒಡವೆ ಅಂದರೆ ಪ್ಯೂರ್ ಗೋಲ್ಡೇ ಹಾಕಬೇಕು. ನಮ್ಮ ಹತ್ರ ಇದೆ ಅಂದಮೇಲೆ ನಾವು ಅದನ್ನ ಹಾಕೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಅದನ್ನು ಒಂದು ಸ್ವಲ್ಪ ನಾವು ಹಾಕ್ಕೊಂಡಿರ್ತೀವಿ ಅಂದ್ರೂ ಅದನ್ನ ಪ್ರೋಕ್ಷಣೆ ಮಾಡಿ ಬೇಕಾದರೆ ಹಾಕ್ಬೋದು. ಆ್ಯಂಡ್ ಲಕ್ಷ್ಮಿಗೆ ಅಂತಲೇ ಸಪ್ರೇಟಾಗಿ ಗೋಲ್ಡ್ ಜ್ಯುವೆಲ್ರೀಸ್ ಮಾಡಿ ಇಡೋಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಸೊ ಆ ದೇವಿಗೆ ಗೊತ್ತು. ಆ್ಯಂಡ್ ನಾವು ಏನೇ ಮಾಡಿದ್ರು ಅದನ್ನು ಪರಿಪೂರ್ಣವಾಗಿ ಆ ದೇವಿ ಸ್ವೀಕರಿಸ್ತಾಳೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ. ನೀವು ಕೂಡ ಅಷ್ಟೇ ಆ ನಂಬಿಕೆಯಿಂದ ಮಾಡಿದ್ರೆ ನಿಮ್ಮ ಪೂಜಾ ಫಲ ಏನಿದೆಯೋ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಫೈನಲಿ ಇವಾಗ ಎಲ್ಲ ಗೋಲ್ಡ್ ಎಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ. ಲಕ್ಷ್ಮಿಗೆ ಗೋಲ್ಡ್ ಹಾಕಲೇಬೇಕಾ ಅಂತ ಕೂಡ ಕೇಳಿದ್ರೆ ಅವಶ್ಯಕತೆ ಇಲ್ಲ. ನೀವು ₹1 ಕಾಯಿನ್ ಹಾಕಿದ್ರೂ ಕೂಡ ಅದು ಸಲ್ಲುತ್ತೆ. ನಿಮ್ಮ ಹತ್ರ ಇದ್ದರೆ ನೀವು ಹಾಕಿ, ನಿಮ್ಮ ಹತ್ರ ಇಲ್ಲ ಅಂದರೆ ಅದಕ್ಕೆ ಬೇಜಾರೇ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ನೂ ನಿಮಗೆ ಕೊಡ್ತಾಳೆ ಲಕ್ಷ್ಮಿ, ನೀವು ನೆಕ್ಸ್ಟ್ ಇಯರ್ ಅದನ್ನು ಹಾಕ್ಬೋದು ಆ ರೀತಿಯಾಗಿ ಅಂದ್ಕೊಳ್ಳಿ. ಬಿಕಾಸ್ ನಾವು ಫಸ್ಟ್ ಟೈಮ್ ಲಕ್ಷ್ಮಿ ಕೂರಿಸಿದಾಗ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ಮನೇಲಿ ಅಷ್ಟೊಂದು ಗೋಲ್ಡ್ ಎಲ್ಲ ಏನೂ ಇರಲಿಲ್ಲ. ನಮ್ಮಮ್ಮಂದು ಒಂದೇ ಒಂದು ಹಾರ ಮಾತ್ರ ಇದ್ದಿದ್ದು. ಆ ಹಾರನೂ ಕೂಡ ನಾವು ನಮ್ಮ ಲಕ್ಷ್ಮಿಗೇ ಹಾಕಿದ್ದು. ಬಟ್ ಅದ್ರ ನೆಕ್ಸ್ಟ್ ಇಯರ್ ನನಗೆ ಚೆನ್ನಾಗಿ ನೆನಪಿದೆ, ಇನ್ನೂ ಬಂತು. ಅದ್ರ ನೆಕ್ಸ್ಟ್ ಇಯರ್ ಇನ್ನೂ ಬಂತು. ಇದೇ ರೀತಿಯಾಗಿ ಲೈಕ್ ನಮ್ಮದು ಏನು ಹೇಳ್ತಾರೆ ಗ್ರೋತ್ ಆಗ್ತಾ ಹೋಯ್ತೆ ಹೊರತು ಯಾವತ್ತೂ ನಮಗೆ ನಮ್ಮ ವರಮಹಾಲಕ್ಷ್ಮಿ ಕಡಿಮೆ ಮಾಡಲಿಲ್ಲ. ಟಚ್ ವುಡ್ ಆ ದೇವಿ ನಮಗೆ ಏನೂ ಕಡಿಮೆ ಮಾಡೋದು ಇಲ್ಲ ಅನ್ನೋದು ನಂಬಿಕೆ ನನಗಿದೆ. ಆ್ಯಂಡ್ ಫೈನಲಿ ಇವಾಗ ಕಳಶಕ್ಕೆ ಏನೆಲ್ಲ ಬೇಕೋ ಆ ಸಾಮಗ್ರಿಗಳೆಲ್ಲ ಇಲ್ಲಿದೆ ನೋಡಿ. ಆ್ಯಂಡ್ ಇವಾಗ ಮಮ್ಮಿ ಅದನ್ನು ನೀಟಾಗಿ ಹಾಕ್ತಾ ಇದ್ದಾರೆ. ಸೊ ಫಸ್ಟು ಬಂದು ಅರಿಶಿನ, ಕುಂಕುಮ ಹಾಗೂ ಅಕ್ಷತೆನ ಹಾಕ್ಕೋಬೇಕು ಕಳಶದೊಳಗಡೆ. ಅದಾದಮೇಲೆ ಇಲ್ಲಿ ನೋಡ್ಬೋದು. ಸೊ ಇದು ಬಂದು ಮೊಸರು, ಹಾಲು ಹಾಗೂ ತುಪ್ಪ ಇದನ್ನು ಒಂದು ಗ್ಲಾಸಲ್ಲಿ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಬೆಳ್ಳಿ ಕಾಯಿನು, ಅರಿಶಿಣದ ಕಾಯಿನು ಮತ್ತು ಒಂದು ₹5 ಕಾಯಿನು ಇದನ್ನು ಕೂಡ ಹಾಕ್ಕೋಬೇಕು. ಅದಾದಮೇಲೆ ತುಂಬ ಜನ ಬೇರೆ ಬೇರೆ ಕೌಂಟಲ್ಲಿ ತೊಗೋತಾರೆ. ನಾವು ಬಂದು 6 ತೊಗೋತೀವಿ. 6 ಕಮಲದ ಬೀಜ, 6 ಅಡಿಕೆ ಬಟ್ಲು, 6 ಗೋಮತಿ ಚಕ್ರ, 6 ಗುಳ್ಗಂಜಿ, 6 ಕವಡೆಗಳು. ಸೊ ಇದಿಷ್ಟೂ ಕೂಡ ತೊಗೊತೀವಿ.
ಸೊ ನೀವು ಯಾವ ಕೌಂಟಲ್ಲಿ ನಿಮಗೆ ಹೇಳಿದಾರೋ ಆ ಕೌಂಟಲ್ಲಿ ತೊಗೋಬೋದು. ಕೆಲವೊಬ್ರು 5 ತೊಗೋತಾರೆ, ಕೆಲವೊಬ್ರು 6 ತೊಗೋತಾರೆ, ಕೆಲವೊಬ್ರು 8 ತೊಗೋತಾರೆ. ಸೊ ನಾವು 6 ತೊಗೊಳ್ಳೋದು. ಅದಾದಮೇಲೆ ಲಾವಂಚೆ ಬೇರು ಹಾಗೂ ಡ್ರೈ ಫ್ರೂಟ್ಸ್ ಇದೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ತೊಗೋಬೋದು. ಡ್ರೈ ಫ್ರೂಟ್ಸು, ಒಂದು ಸ್ವಲ್ಪ ಜೇನುತುಪ್ಪ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇದರೆಲ್ಲ ಲಕ್ಷ್ಮಿ ವಾಸ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡಬೇಕು. ಆ್ಯಂಡ್ ಪಚ್ಚಕರ್ಪೂರ. ಸೊ ಪಚ್ಚಕರ್ಪೂರ ಅಂತೂ ನೀವು ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದಾಗಲೂ ಕೂಡ ಲಾವಂಚ್ ಬೇರು, ಪಚ್ಚಕರ್ಪೂರ ಮತ್ತು ಜಾವದ್ ಪೌಡರ್ ಇದನ್ನು ನಾರ್ಮಲ್ ನೀವು ಕಳಶ ಇಡ್ತೀರಲ್ಲ, ಆ ಕಳಶದೊಳಗೂ ಕೂಡ ಚೇಂಜ್ ಮಾಡಿದಾಗಲೆಲ್ಲ ಕಳಶನ ಅದನ್ನು ಹಾಕಿ ತುಂಬ ಒಳ್ಳೆಯದು. ಆ್ಯಂಡ್ ಲಾಸ್ಟಲ್ಲಿ ಕಮಲದ ಹೂವು. ಸೊ ಕಮಲದ ಹೂವಲ್ಲೇ ಲಕ್ಷ್ಮಿ ವಾಸ ಇರೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಕಮಲದ ಹೂವೇ ನಾನು ಪ್ರಿಫರ್ ಮಾಡೋದು ಕಳಶದೊಳಗೆ ಹಾಕೋಕ್ಕೆ. ತುಂಬ ಜನ ಮಾಮೂಲಿ ರೋಸ್ ಆ ಥರನೂ ಕೂಡ ಹಾಕ್ತಾರೆ, ಏನು ಬೇಕಾದರೂ ಹಾಕ್ಕೋಬೋದು ಗೈಸ್ ನೀವು ಹೂವನ್ನು. ಬಟ್ ನನಗೆ ಕಮಲದ ಹೂವೇ ಇಷ್ಟ, ಅದಕ್ಕೆ ಕಮಲದ ಹೂವು ಇಡ್ತಾ ಇದ್ದೀನಿ. ಆ್ಯಂಡ್ ಮಮ್ಮಿ ವಿಳ್ಯದೆಲೆ ಎಲ್ಲ ಇಡೋದು ಮರ್ತೇ ಬಿಟ್ಟರು. ಸೊ ಅದಕ್ಕೆ ಆಮೇಲೆ ಫೈನಲಿ ವಿಳ್ಯದೆಲೆ 5 ಹಾಗೂ ಮಾವಿನ ಎಲೆ 4 ಈ ಥರ 9 ಎಲೆನ ಇಟ್ಟು ಅದ್ರ ಮೇಲೆ ಕಾಯಿನ ನೀಟಾಗಿ ಅರ್ಶಿನ ಬಳದು ಅರ್ಶಿನ ಕುಂಕುಮ ಇಟ್ಟು ಆ ಒಂದು ಕಾಯಿನ ಸ್ಥಾಪನೆ ಮಾಡಬೇಕು. ನೀವು ಬರೀ ಕಾಯಿ ಇಟ್ಟರೂ ನಡೆಯುತ್ತೆ, ನಿಮ್ಮ ಹತ್ರ ಮುಖವಾಡ ಇಲ್ಲ ಅಂದರೂ ಕೂಡ ನಡೆಯುತ್ತೆ. ನೀವು ಬರೀ ಕಾಯಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟರೂ ಕೂಡ ನಡೆಯುತ್ತೆ ಗೈಸ್. ಮುಖವಾಡನೇ ಬೇಕು ಅನ್ನೋದು ಏನೂ ಇಲ್ಲ. ಆ್ಯಂಡ್ ಇವಾಗ ಮುಖವಾಡನ ನಾವು ಈ ರೀತಿಯಾಗಿ ಇದು ಟೊಯ್ನೆ ದಾರ ಅಂತ ಬರುತ್ತಲ್ಲ, ಸೊ ಅದರಲ್ಲಿ ನೀಟಾಗಿ ಆ ಒಂದು ಕಾಯಿಗೆ ಕಟ್ತೀವಿ. ಸೊ ಇಷ್ಟು ಮಾಡಿದಾಗ ನಮ್ಮ ಲಕ್ಷ್ಮಿ ನೀಟಾಗಿ ಕೂತಿದ್ದಾಳೆ ನೋಡಿ. ಇವಾಗ ಇಷ್ಟೇ ಗೈಸ್ ನಾವು ಮಾಡೋದು. ಯಾವುದೇ ರೀತಿಯಾದಂಥ ಈ ಥರ ಆ ಕೈ ಕಾಲೆಲ್ಲ ಬರುತ್ತಲ್ಲ ಅದೆಲ್ಲನೂ ಕೂಡ ಹಾಕೋದಿಲ್ಲ. ಬಿಕಾಸ್ ನಮ್ಮ ಅಮ್ಮಂಗೆ ಅದು ಇಷ್ಟ ಇಲ್ಲ. ಡ್ಯಾಡಿಗೆ ಒಂಥರ ಇಷ್ಟ, ಕೆಲವೊಮ್ಮೆ ಹೇಳ್ತಾ ಇರ್ತಾರೆ ಆ ಥರ ಕೈ ಕಾಲೆಲ್ಲ ಆಶೀರ್ವಾದ ಮಾಡೋ ಥರ ಅದೆಲ್ಲ ಚೆನ್ನಾಗಿರುತ್ತೆ, ಆ ಥರ ಡೆಕೋರೇಷನ್ ಮಾಡಿ ಅಂತ. ಬಟ್ ಮಮ್ಮಿಗೆ ಏನಪ್ಪ ಅಂದರೆ ಅದು ಸ್ವಲ್ಪ ಜಾಸ್ತಿ ಫೇಕ್ ಅನ್ನೋ ಥರ ಅನಿಸುತ್ತೆ. ಬೇಡ, ನಂಗೆ ಆ ಥರ ಇಷ್ಟ ಇಲ್ಲ, ಬೇಡ ಬೇಡ ಅಂತ ಹೇಳಿಬಿಟ್ಟು ಆ ಥರ ಮಾಡೋದಿಲ್ಲ ನಾವು, ಇಷ್ಟೇ ಮಾಡೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮರಿಬಾರ್ದು ಅನ್ನೋದು ಗೆಜ್ಜೆ ವಸ್ತ್ರ. ಸೊ ಗೆಜ್ಜೆ ವಸ್ತ್ರನೂ ಕೂಡ ಮರೀದಂತೆ ಲಕ್ಷ್ಮಿನ ಕೂರಿಸಿರ್ತಾರಲ್ಲ ಲಕ್ಷ್ಮಿಗೆ ತೊಡಿಸ್ಬೇಕು. ಇಷ್ಟೇ ಗೈಸ್. ಸೊ ಇದೆಲ್ಲ ಆದಮೇಲೆ ಮಾಮೂಲಿ ನೀವು ಬಳೆ ಬಂಗಾರ ಅದೆಲ್ಲನೂ ಕೂಡ ಇಟ್ಟು ಮತ್ತು ಡೆಕೋರೇಷನ್ದೆಲ್ಲ ಏನೇನಿತ್ತು ಅದನ್ನೆಲ್ಲನೂ ಕೂಡ ಇವಾಗ ಇಡ್ತಾಯಿದ್ದೀನಿ. ಸೊ ಈ ಆನೆಗಳು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಬಂದಿರೋದು. ಇಲ್ಲಾಂದರೆ ನಮ್ಮ ಹಸು ಕರು ಪಕ್ಕ ಇರುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಹೊರಗಡೆ ಬರುತ್ತೆ. ಫೈನಲಿ ಇವಾಗ ದೇವಿಗೆ ಹೂವೆಲ್ಲನೂ ಕೂಡ ಮುಡಿಸ್ತಾ ಇದ್ದೀನಿ. ಸೊ ಮಲ್ಲಿಗೆ ಹೂವಿನ ಹಾರ ಬೇಕಿತ್ತು, ಬಟ್ ಡ್ಯಾಡಿ ನೆಕ್ಸ್ಟ್ ಡೇ ತೊಗೊಬರ್ತೀನಿ ಮಾರ್ಕೆಟಿಂದ ಅಂತ ಹೇಳಿದ್ರು. ಆ್ಯಂಡ್ ನೋಡಿ ನಮ್ಮ ದೇವಿ ಮುಡಿಸ್ತಾ ಇದ್ದಂಗೆ ಹೂವು ಆಗಲೇ ವರನೇ ಕೊಟ್ಬಿಟ್ಲು ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಈ ಒಂದು ರೇಷ್ಮೆ ಹಾರನ ನಾವು ನಮ್ಮ ವರಮಹಾಲಕ್ಷ್ಮಿಗೆ ಅಂತಲೇ ಮಾಡಿಸಿರುವಂಥ ಒಂದು ರೇಷ್ಮೆ ಹಾರ. ಸೊ ರೇಷ್ಮೆ ಹಾರದ ರೇಷ್ಮೆ ಗೂಡಿನ ಹಾರ ಇದು. ಸೊ ಅದರದ್ದು ಹಾರನ ಪ್ರತಿ ವರ್ಷವೂ ಕೂಡ ಹಾಕ್ತೀವಿ. ಇವ್ರದ್ದು ಡೀಟೇಲ್ಸ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅವರ ಕಾಲ್ ಮಾಡಿ ರೇಷ್ಮೆ ಗೂಡಿನ ಹಾರ ನಿಮಗೂ ಏನಾದರೂ ಮಾಡಿಸ್ಕೋಬೇಕು ಅಂದರೆ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಇಷ್ಟೇ, ನಮ್ಮ ಮುದ್ದಾದ ಲಕ್ಷ್ಮಿ ರೆಡಿಯಾಗಿದ್ದಾರೆ. ಇವಾಗ ಲಾಸ್ಟಲ್ಲಿ ಕಮಲನ ಕೂಡ ಇಡ್ತಾಯಿದ್ದೀನಿ. ಈ ಥರ ಒಂದು 3-4 ಕಮಲ ತೊಗೊಂಬಂದಿರ್ತೀನಿ. ಎರಡು ಕೈಯಲ್ಲಿ ಈ ಥರ ದೇವಿ ಯಾವಾಗಲೂ ಕಮಲ ಇಟ್ಕೊಂಡಿರ್ತಾರಲ್ಲ, ಸೊ ಅದಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಫೈನಲಿ ಆ ಬ್ಯಾಕ್ ಸೈಡ್ ಡೆಕೋರೇಷನ್ ನಂದಕ್ಕೆ ತೋರಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ, ಆ ಸ್ಯಾರಿಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಲು. ಬಟ್ ಅದು ಸ್ಟಿಕ್ ಆಗ್ತಾ ಇರಲಿಲ್ಲ. ಸೊ ಎಷ್ಟೋ ಟ್ರೈ ಮಾಡಿದೆ, ಅದು ಸ್ಟಿಕ್ ಆಗಲಿಲ್ಲ. ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಪಿಕಾಕ್ ಫೆದರ್ಸ್ನೇ ತೊಗೊಂಬಂದಿದ್ವಲ್ಲ ಅದನ್ನೇ ಹಾಕೋಣ ಬಿಡು ಅಂತ ಹೇಳಿ ಇವಾಗ ಲಾಸ್ಟಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಹೊರಗಡೆ ಎಲ್ಲ ನೀಟಾಗಿ ಗುಡಿಸಿ ಹೊರಿಸಿ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. ಹಾಗೂ ಟೈಮ್ ಆಲ್ಮೋಸ್ಟ್ ಆಗ್ತಾಯಿತ್ತು, ಆಲ್ಮೋಸ್ಟ್ 4:30 ಆಗಿತ್ತು ಅನ್ಕೋತೀನಿ ಟೈಮ್. ಸೊ ಅಷ್ಟರಲ್ಲಿ 4:30 ಒಳಗೇ ಪೂಜೆ ಮಾಡಬೇಕು ಅಂತ ಇತ್ತು. ಬಟ್ ಆಲ್ರೆಡಿ 4:30 ಆಗಿತ್ತು ನಾನು ರಂಗೋಲಿ ಆಗಬೇಕಾದ್ರೆ. ಮಮ್ಮಿ ಪರವಾಗಿಲ್ಲ, ನಾವು ಆರಾಮಾಗಿ ಮನಸ್ಫೂರ್ತಿಯಾಗಿ ಮಾಡಬೇಕು, ಅದು ಮೇನ್ ಮುಖ್ಯ, ನೀನು ಮಾಡು ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಮಾಡೋಣ ನಾವು. ಬ್ರಾಹ್ಮಿ ಮುಹೂರ್ತ ಮೇನಾಗಿರಪ್ಪ ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಪೂಜೆನ ಮುಗಿಸ್ಕೋಬೇಕು. ಸೊ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಮುಗಿಸ್ಕೊಳ್ಳೋಣ ಬಿಡು ಅಂತ ಹೇಳಿದ್ರು. ಆ್ಯಂಡ್ ಇವಾಗ ಈ ಥರ ರಂಗೋಲಿನ ಹಾಕಿದೆ ಗೈಸ್. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಜ ಹೇಳ್ತೀನಿ, ಆನ್ ಸ್ಪಾಟ್ ಅವಾಗ ಕೈಯಲ್ಲಿ ಹಿಂಗೆ ಯಾವ ಥರ ಬರ್ತಾ ಇರುತ್ತೋ ಆ ಥರ ಹಾಕ್ತಾ ಇರ್ತೀನಿ. ತಲೆಯಲ್ಲಿ ಯಾವುದು ಫಿಕ್ಸ್ ಮಾಡ್ಕೊಂಡು ಹೋಗಿ ರಂಗೋಲಿನ ಹಾಕಿರಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಬಾಗಿಲು ಎದುರುಗಡೆನೇ ಲಕ್ಷ್ಮಿ ಕೂತಿರ್ತಾಳೆ. ಎಲ್ಲರೂ ಹೋಗೋ ಬರೋರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ನೋಡಿಕೊಂಡು ಕೈ ಮುಕ್ಕೊಂಡು ಹೋಗ್ತಾರೆ. ಆ್ಯಂಡ್ ಫೈನಲಿ ಇವಾಗ ಮಮ್ಮಿ ಪೂಜೆನ ಮಾಡ್ತಾಯಿದ್ದಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ನಾವು, ಅಂದರೆ ಗೃಹಲಕ್ಷ್ಮಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಮೊದಲನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಆಲ್ಮೋಸ್ಟ್ ತುಂಬ ವರ್ಷದಿಂದ ಮಮ್ಮಿ ಇದನ್ನು ಫಾಲೋ ಮಾಡ್ಕೊ ಬರ್ತಾಯಿದ್ರೆ ಬೆಳಗ್ಗೆ ಹೊತ್ತವರು ಈ ಥರ ಎಲ್ಲನೂ ರೆಡಿ ಆದಮೇಲೆ ಮತ್ತೆ ಹೋಗ್ಬಿಟ್ಟು ರೇಷ್ಮೆ ಸೀರೆನ ಉಟ್ಕೊಳ್ಬೋದು. ಬಿಕಾಸ್ ರೇಷ್ಮೆ ಸೀರೆಗೆ ಯಾವುದೇ ಥರದ ಸೂತ್ಕ ಇರೋದಿಲ್ವಂತೆ. ಸೊ ಅದಕ್ಕೆ ಒಂದು ಮಡಿಯಾದಂಥ ರೇಷ್ಮೆ ಸೀರೆನ ಉಟ್ಕೊಂಡು
ಪೂಜೆನ ಮಾಡ್ತಾರೆ. ಓಕೆ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಬೆಳಗ್ಗಿನ ಪೂಜೆ ನಮ್ಮ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಕಂಪ್ಲೀಟ್ ಆಯಿತು. ಆ್ಯಂಡ್ ಇಡೀ ದಿನ ಹೇಗಿತ್ತು ಅಂತ ನಾನು ನಿಮ್ಮೆಲ್ಲರ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಬಾಯ್.